ಅದು 100% ತಪ್ಪು, ಸಂವಿಧಾನದ ವಿರೋಧ. ಕಾಂಗ್ರೆಸ್ ಅಧ್ಯಕ್ಷರು ಮೊನ್ನೆ ಇಲ್ಲಿ ಇತ್ತೀಚಿನ ಕೆಲವೇ ದಿನಗಳ ಹಿಂದೆ ಸಭಾಪತಿಯವರು ಒಳ್ಳೆ ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನ ನಮ್ಗೇನು ಅಬ್ಜೆಕ್ಷನ್ ಮಾತಾಡಿ ಬುಕ್ ಇತ್ತ ನೋಡಿ. 23 ಮಂದಿ ನನ್ನ 46ನೇ ವರ್ಷಕ್ಕೆ ಮಾತಾಡ್ಯಾರ. 23 ಮಂದಿ ಒಳಗೆ 18 ಮಂದಿ ಕಾಂಗ್ರೆಸ್ ಅವರು ಮಾತಾಡ್ಯಾರ ನನ್ನ ಬಗ್ಗೆ. ಇಂಥ ಸಭಾಪತಿನ ನೋಡಲಿಲ್ಲ, ಇಂಥ ಇರಬೇಕು, ಇಂಥ ಸಭಾಪತಿಗಳು ಪಕ್ಷಾತೀತ ಮಾಡಿದ್ರೆ ಯಾವ ಸರ್ಕಾರಕ್ಕೆ ಎಂಬ್ರಾಸ್ಮೆಂಟ್ ಮಾಡಲ್ಲ, ವಿರೋಧ ಪಕ್ಷ ಎಂಬ್ರಾಸ್ಮೆಂಟ್ ಮಾಡಲ್ಲ, ಇದೆಲ್ಲ ಮಾಡಿಲ್ಲ ಅಂತ ತಿಳ್ಕೊಂಡು ಅವರ ಅಲ್ಲಿ 18 ಮಂದಿ ನನ್ನ ಪರವಾಗಿ ಮಾತಾಡ್ಯಾರ. ಮತ್ತು ಈಗೇನು ಅವರು ಯಾರೂ ಈ ನಮ್ಮ ಸದನದಲ್ಲಿ ಯಾರಿಗೂ ಒಬ್ಬರಿಬ್ಬರು ಬಿಟ್ಟು ಯಾರಿಗೂ ಮನಸ್ಸು ನನ್ನ ಬಗ್ಗೆ ಇದಿಲ್ಲ. ನನ್ನ ಬಗ್ಗೆ ಗೌರವನೂ ಐತಿ, ಪ್ರೀತಿನೂ ಐತಿ. ಮತ್ತು ನಾನು ಎಲ್ಲ ಹೊಸಬರಿ ಬಂದವರಿಗೆ ಚಾನ್ಸ್ ಕೊಟ್ಟಿದ್ದೀನಿ, ಹೆಣ್ಮಕ್ಳಿಗೆ ಚಾನ್ಸ್ ಕೊಟ್ಟಿದ್ದೀನಿ, ಅವರಿಗೆಲ್ಲ ಮಾಡೀನಿ. ಈಗ ಸಹಿತ ನಾನು ಪೆನಲ್ ಮಾಡಬೇಕಾದ್ರೆ ಅಲ್ಲಿ ಬಲ್ಕೀಶ್ ಬಾನು ಅವರನ್ನು ಮತ್ತು ಎಂ ನಾಗರಾಜನ್ನ ರೂಲಿಂಗ್ ಪಾರ್ಟಿ, ಹಾಗೆ ಹೇಮಲತಾ ನಾಯಕನ್ನ ಮತ್ತು ಕೇಶವ ಪ್ರಸಾದನ್ನು ವಿರೋಧ ಪಕ್ಷದವ್ರಿಗೆ ಪೆನಲ್ನ ಪೆನಲ್ ಮಾಡಿಕೊಟ್ಟು ಬಂದೀನಿ. ಮುಂದೆ ತೀರ್ಮಾನ ಮಾಡೋದು ಅವ್ರದ್ದು. ಇದೆಲ್ಲ ಇಲ್ಲಿ ಮಾತಾಡ್ಯಾರಲ್ಲ ನೋಡಿ, ಇಷ್ಟು ದೊಡ್ಡದಿದೆ. ಇದು 45 ವರ್ಷಗಳ ಸುದೀರ್ಘ ಕಾಲದ ವಿಧಾನ ಪರಿಷತ್ ಸಲ್ಲಿಸೋ ಕುರಿತು ಒಂದು ಮಾಡ್ಯಾರ. ಇದರಾಗ 27 ಮಂದಿಯೊಳಗೆ 23 ಮಂದಿಯೊಳಗೆ 18 ಮಂದಿ ಕಾಂಗ್ರೆಸ್ ಅವರು ಮಾತಾಡೋರು, 18 ಮಂದಿ ಕಾಂಗ್ರೆಸ್ ಅವರು ಮಾತಾಡೋರು. ಮತ್ತು ಯಾರೂ ನನ್ನ ಬಗ್ಗೆ ಒಬ್ಬರು ಒಂದು ಸುದ್ದಿಯನ್ನು ಮಾತಾಡಿಲ್ಲ. ಅದು ಈಗ ಅದು ಏನು ನನಗೇನು ಗೊತ್ತಿಲ್ಲ. ಒಟ್ಟಾರೆ ಏನಪ್ಪ ಅಂದ್ರೆ ಅವ್ರನ್ನ ಇದು ಕನ್ಫ್ರಂಟೇಷನ್ ಮಾಡಿ ಇದು ಬಹುಮತ ಸಾಬೀತು ಮಾಡೋದು, ನಾಳೆ ಅದು ಇದು ಗದ್ದಲಾಗೋದು ಯಾವ ಬ್ಯಾಡ ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ವಾತಾವರಣ ಸ್ಮೂತ್ಗೊಳಿಸ್ಬೇಕಂತ ಮಾಡಿದೆ. ನೋಡಿ, ಡಿಸೋಜ ಅವರೆಲ್ಲ ಮಾತಾಡ್ಯಾರ, ಪೊಲಿಟಿಕಲ್ ಸಿಸ್ಟಮ್ ಎಷ್ಟು ನಿಮಗೆ ಕೊಡ್ತೀನಿ, ಇದನ್ನು ಎಲ್ಲರೂ ಇಷ್ಟು ಮಂದಿ ಮಾತಾಡ್ಯಾರ. 23 ಮಂದಿ 23 ಮಂದಿ 18 ಮಂದಿ ಕಾಂಗ್ರೆಸ್ ಅವ್ರು ಮಾತಾಡ್ಯಾರ. ನನ್ನ ಪೈಕಿ ನೀವು ನೋಡ್ಕೊರಿ, ನನ್ನ ಬಗ್ಗೆ ಎಷ್ಟೇ ಒಳ್ಳೊಳ್ಳೆ ಮಾತಾಡ್ಯಾರಂದ್ರೆ ನಾನು ನಂಬಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಒಳ್ಳೊಳ್ಳೆ ಮಾತಾಡಿದ್ರು ಅವ್ರು ಹೇಳಿದ್ದಾರೆ. ಬಿ ಕೆ ಹರಿಪ್ರಸಾದ್ ಅವರ ಅವತ್ತು ಆ್ಯಕ್ಚುಲ್ ಅಭಿನಂದನೆ ಸಲ್ಲಿಸಬೇಕಾದವರು ಅವತ್ತು ಏನುಗೌಡ ವಿರೋಧ ಪಕ್ಷ ಮಾಡೋದು. ಬಿ ಕೆ ಹರಿಪ್ರಸಾದ್ ಮಾನ್ಯ ಸಭಾಪತಿಯವರೇ ಸತತವಾಗಿ ಸುಮಾರು 40 ವರ್ಷ ಸುದೀರ್ಘವಾಗಿ ಸದನ ಸದಸ್ಯರಾಗಿ ರಾಜ್ಯ ಮತ್ತು ರಾಷ್ಟ್ರದ ಸಲ್ಲಿಸಿರುವ ಸೇವೆಯನ್ನು ಬಹಳ ತ್ಯಾಗನೆ ಮಾಡಿ ಎಲ್ಲ ಪತ್ರಿಕೆಗಳು ಬರೆದಿದ್ದಾರೆ. ಈ ವಿಚಾರದ ಬಗ್ಗೆ ಮಾನ್ಯ ಮಂಜುನಾಥ್ ಭಂಡಾರಿ ಅವರು ಸದನದಲ್ಲಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ತಮಗೆ ಈಗಾಗಲೇ ಒಂದು ಮನವಿಯನ್ನು ಮಾಡಿದ್ದರು. ಅದಕ್ಕೆ ನಾನು ಕೂಡ ಧ್ವನಿ ಕೂಡಿಸಿದ್ದೇನೆ. ನನಗೆ ಸರಿಯಾದ ಜ್ಞಾಪಕ ಇದೆ ಎನ್ನುವುದಾದರೆ 80ನೇ ಇಸ್ವಿಯಲ್ಲಿ ಕಾಂಗ್ರೆಸ್ನಲ್ಲಿ ಯುವಕರಿದ್ದಂಥ ಸಂದರ್ಭದಲ್ಲಿ ತಾವು ಕೂಡ ಒಳ್ಳೆಯ ಕಬಡ್ಡಿ ಆಟಗಾರರಾಗಿದ್ದೀರಿ. ಇಡೀ ರಾಷ್ಟ್ರದ ಇತಿಹಾಸವನ್ನು ನೋಡಿದಾಗ ಶಿಕ್ಷಕರ ಕ್ಷೇತ್ರದಲ್ಲಿ 40 ವರ್ಷಗಳ ಕಾಲ ಸತತವಾಗಿ ಆಯ್ಕೆ ಬಂದಿರುವ ವ್ಯಕ್ತಿ ಯಾರೂ ಸಹ ಈ ದೇಶದಲ್ಲಿ ಇಲ್ಲ ಎಂಬುದು ನನ್ನ ಭಾವನೆ. ಹಿಂದೆ ಪ್ರೊಫೆಸರ್ ರಂಗ ಎಂಬುವರು ಆಂಧ್ರ ಪ್ರದೇಶದಿಂದ 10 ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದರು. ಅವರನ್ನು ಬಿಟ್ಟರೆ ಈಗ ಇರುವಂಥ ಇತಿಹಾಸವನ್ನು ನೋಡಿದಾಗ ತಾವೇ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೀರಿ. ಈ ಒಂದು ಇತಿಹಾಸವನ್ನು ನೋಡಿದರೆ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಒಳ್ಳೆಯ ಮಾದರಿಯಾಗಿ ತಮ್ಮ ಅಪಾರವಾದ ಜ್ಞಾನವನ್ನು ಸದನಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದೀರಿ. ಈ ಮೇಲ್ಮನೆಗೆ ಹೊಸದಾಗಿ ಆಯ್ಕೆಗೆ ಬಂದಿರುವ ಸದಸ್ಯರು ಮತ್ತು ಮುಂದೆ ಬರುವಂಥ ಸದಸ್ಯರಿಗೆ ಸದನವನ್ನು ಯಾವ ರೀತಿ ನಡೆಸಿಕೊಂಡು ಹೋಗಬೇಕು ಮತ್ತು ಸದನದಲ್ಲಿ ಯಾವ ರೀತಿ ಇರಬೇಕೆಂಬುದನ್ನು ಮಾದರಿಯಾಗಿ ನಮಗೆಲ್ಲರಿಗೂ ದಾರಿದೀಪವಾಗಿ ತೋರಿಸಿಕೊಟ್ಟಿದ್ದೀರಿ. ಸದನವನ್ನು ನಡೆಸುವಾಗ ತಾವೊಬ್ಬ ಸಭಾಪತಿಯನ್ನಾಗಿ ನಾನು ನೋಡಿದ್ದೇನೆ. ತಾವು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ನಾನು ತಮ್ಮನ್ನು ಆಗ ನೋಡಿಲ್ಲ. ತಾವು ಸಭಾಪತಿಯಾಗಿ ನಡೆಸುವಾಗ ದೊಡ್ಡದಾಗಿ ತಮ್ಮನ್ನು ಇಡೀ ರಾಜ್ಯ ಪ್ರಶಂಸೆ ಮಾಡಿದ್ದು ಏನೆಂದರೆ ತಾವು ಸಭಾಪತಿಯಾಗಿದ್ದ ಒಂದು ಕ್ಷಣದಲ್ಲಿಯೂ ಸಹ ತಾವು ಯಾವ ಪಕ್ಷದ ರಾಜಕೀಯ ಸದಸ್ಯರಾಗಿದ್ದೀರೋ ಅದಕ್ಕೆ ರಾಜೀನಾಮೆ ಕೊಟ್ಟುಬಿಟ್ಟು ನಾನು ಯಾವುದೇ ಪಕ್ಷ ಸದಸ್ಯನಲ್ಲ, ನಾನು ಇಲ್ಲಿ ನಿಷ್ಪಕ್ಷವಾಗಿ ಕೆಲಸ ಮಾಡುತ್ತೇನೆ. ಭಾಳಷ್ಟು ಒಂದು 5-6 ಪೇಜ್ ಐತೆ ಅವ್ರು ಬರೆದು ಅವ್ರು ಹೇಳಿದ್ದು. ಪರಿಷತ್ ಇತಿಹಾಸ ಒಂದು ಕಪ್ಪು ಚಿಕ್ಕಿಯಾಗಿ ಉಳಿದಷ್ಟು ಘಟನೆ ನಾನು ಹೇಳೋದು ನೋಡಿದರೆ ಹೇಳೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆ. ಬಟ್ ಇಲ್ಲಿವರೆಗೆ ವಿಧಾನ ಪರಿಷತ್ ದೇಶದಲ್ಲಿ ಒಂದು ಮಾದರಿಯಾದ ವಿಧಾನ ಪರಿಷತ್ ಕರ್ನಾಟಕ, ಇಲ್ಲಿವರೆಗೆ ಇಂಥ ಘಟನೆ ಆಗಿರಲಿಲ್ಲ. ಇದು ಮೊದಲೇ ಸರಿಯಾಗಿದೆ. ತಾವು ಒಂದು ಗಿನ್ನಿಸ್ ದಾಖಲೆ ಬರ್ತಿದ್ರಿ, ಅಂದರೆ ಈ ಒಂದು ಇಷ್ಟು ವರ್ಷ ಸುದೀರ್ಘವಾದ ರಾಜಕಾರಣ ಮಾಡ್ಕೊಂಡು ನಿಮ್ಮ ಒಂದು ಸುದೀರ್ಘ ಇತಿಹಾಸದಲ್ಲಿ ಈ ಥರದ್ದು ಒಂದು ಏನಾದರೂ ಘಟನೆ ನಡೆದಿಲ್ಲ? ಯಾವಾಗೂ ನಡೆದಿಲ್ಲ. ಒಂದು ಸರಿ ಇವರು ಏನಂದ್ರೆ ಶೆಟ್ಟಿ ಧರ್ಮೇಗೌಡರ ವಿಚಾರದಲ್ಲಿ
ನಡೆದಿತ್ತು. ಅದನ್ನು ಬಿಟ್ಟರೆ ಬೇರೆ ಅಲ್ಲೇನು ಅವತ್ತನೇ ಅಂದ್ರೆ ಈ ಪ್ರತಾಪ್ ಶೆಟ್ಟಿ ಅವ್ರನ್ನ ಕೆಳಗಿಳಿಸ್ಬೇಕಂತ ಗಲಾಟೆ ನಡೆದಿತ್ತು. ಅದೇನಂತ ಗಲಾಟೆ ಅಲ್ಲ, ಅವಾಗ ಅವ್ರು ರಾಜೀನಾಮೆ ಕೊಟ್ಟು ಸೆಟ್ಲ್ ಆಗಿತ್ತು. ಅದನ್ನು ಬಿಟ್ಟರೆ ಇಲ್ಲಿವರೆಗೆ ವಿಧಾನ ಪರಿಷತ್ನಲ್ಲಿ ಯಾವುದೇ ರೀತಿಯಿಂದ ಆಗಿಲ್ಲ. ಕಾನೂನು ಹೋರಾಟಗಳೇನಾದರೂ ಮಾಡ್ತಾರೆ? ಬೇಡ, ಎದಕ್ಕೆ ಬೇಕು ನಮಗೆ ಕಾನೂನು ಹೋರಾಟ? ಇತ್ತು ಕಾಂಗ್ರೆಸ್ನವರು ಹೊಗಳಿದ್ದು ನಿಮ್ಮನ್ನು ವಿದಾಯ ಭಾಷಣಕ್ಕಂತಂದು ಏನಾದರೂ ರೆಡಿ ಮಾಡ್ಕೊಂಡಿದ್ರು, ನಿಮ್ಮನ್ನು ಹೊಗಳೋದ್ರ ಮೂಲಕ ನಿಮಗೆ ವಿದಾಯ ಮಾಡಿಬಿಡೋಣ ಅಲ್ಲ. ಅವ್ರು ಏನಂದ್ರೆ ಅವತ್ತೇನಂದ್ರೆ 14ನೇ ಮಾತುಕತೆ ಏನಾಗಿತ್ತು ಅಂದ್ರೆ 13ಕ್ಕೆ ಸೆಷನ್ ಶುರು ಆಗೈತಿ. ಅವರು ನನಗೆ 2-3 ಸಾರಿ ರಾಜೀನಾಮೆ ಕೊಡು ಅಂದ್ರೆ ಯಾರೂ ಇವತ್ತಿನವರೆಗೂ ರಾಜೀನಾಮೆ ಕೇಳಿಲ್ಲ. ಕೇಳಬೇಕಾದ್ರೆ ಸದನದಲ್ಲೇ ಕೇಳ್ತಾರೆ. ಅದೇನು ಒಂದು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ತಾರೆ. ಚೀಫ್ ಮಿನಿಸ್ಟರು ನನಗೆ 24ನೇ ತಾರೀಕು 11 ಗಂಟೆಗೆ ರಾತ್ರಿ ಫೋನ್ ಮಾಡಿ ನೀವು ರಾಜೀನಾಮೆ ಕೊಡಂದರು. 3ನೇ ತಾರೀಕು ಆಗಸ್ಟ್ ಇವರು ಆಯ್ತು ನಾ ಏನು ಅದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತ ಮಾಡಿಲ್ಲ. ಕೊಡ್ತಂತ ಹೇಳಿದಾಗ ಅದರೊಂದು ನಾನು ರಾಜೀನಾಮೆ ಕೊಡೋ ಒಪ್ಕೊಂಡಿನಿ. 13ನೇ ತಾರೀಕು ಅಭಿಚಾರ ಮಾಡಿ 14ನೇ ತಾರೀಕು ಉಪಾಧ್ಯಕ್ಷಗೆ ಕೊಡಬೇಕು ನಾವು ರಾಜೀನಾಮೆ. ಉಪಾಧ್ಯಕ್ಷ ಇಲ್ಲ, 183 ಪ್ರಕಾರ ನೀವು ನೋಡಿರಿ. ಉಪಾಧ್ಯಕ್ಷ ಆರಿಸಿ ಅವ್ರ ಕೈ ರಾಜೀನಾಮೆ ಕೊಟ್ಟು ನಾನು ವಿದಾಯ ಭಾಷಣ ಹೇಳಿ ಬರ್ತೀನಿ, ಎಲ್ಲ ಥ್ಯಾಂಕ್ಸ್ ಹೇಳಿ ಬರ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ರು. ಮತ್ತು ಮಾಧ್ಯಮಕ್ಕೂ ನಾನು ರಿಲೀಸ್ ಮಾಡಿದ್ದೆ, ಅದನ್ನು ಮಾಡಿದ್ದೆ ಇಷ್ಟ. ಬಂದಾಗ ಸಿದ್ದರಾಮಯ್ಯನವರು ಸೂಕ್ತವಾಗಿ ಸೂಚನೆ ಕೊಟ್ಟಿದ್ದಾರೆ. ಸನ್ಮಾನ ಕಾರ್ಯಕ್ರಮ ಬಂದಾಗ ಸಿದ್ದರಾಮಯ್ಯನವರು ನೇರವಾಗಿ ಏನು ಹೇಳಿಲ್ಲ. ಆಯ್ತು, ಅದೇ ಮಾಮೂಲಿ ಅದು ನಿರ್ಧಾರ ಭಾಷಣ ಮಾಡೋದು ಸಹ ಮಾಡಿದ್ದಾರೆ. ಸತ್ಕಾರ ಸಮಾರಂಭ ಅದೇನು ಹೇಳಿದ್ದಾರೆ. ಅದು ಇಲ್ಲಿವರೆಗೆ ನಾ ಹೇಳ್ತೇನಲ್ಲ, ಇಲ್ಲಿವರೆಗೆ ನಿಮಗೆ ಒಂದು ಇದಾಗಿಲ್ಲ. ಏನು ಸೇರಿಂದ ಇದಿತ್ತಲ್ಲ, ಇಲ್ಲಿವರೆಗೆ ನಿಮಗೆ ಹೇಳ್ಬೇಕಂದ್ರೆ 1956ನೇ ಇಸ್ವಿಯಿಂದ ಇಲ್ಲಿವರೆಗೆ ಒಂದು ಸಾರಿ ಇಂಥ ಘಟನೆಗಳಾಗಿಲ್ಲ. ಆಮೇಲೆ ಮುಂದೆ 83ಕ್ಕೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಯಾಗಿ ಬರ್ತಾರೆ. ರಾಮಕೃಷ್ಣ ಹೆಗಡೆ ಅವರು ಬಂದಾಗ ರಾಮಾಯಣ ಕಾಣ ಸಭಾಪತಿ ಇರ್ತಾನೆ. ಅಲ್ಲಿ ನೋಡಿ, ಅಲ್ಲಿ ಏನಂದ್ರೆ ಅವಾಗ ಹಿಂದೆ 1980ಕ್ಕಿಂತ ಮೊದಲ ಎಲ್ಲ ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ದ ಸಭಾಪತಿ ಅವರು ಬಂದಿದ್ರು. 1983ನೇ ಇಸ್ವಿ ರಾಮಕೃಷ್ಣ ಹೆಗಡೆ ಅವರು ಬಂದ ನಂತರ ನೋಡಿ, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದರು. ರೆಹಮಾನ್ ಖಾನ್ ಕಾಂಗ್ರೆಸ್ದವ್ರು ಇದ್ದರು ಅವಾಗ. ಆಮೇಲೆ ರಾಮಕೃಷ್ಣ ಇದ್ದಾಗ ಬೋತ್ತಾರು ಕಾಂಗ್ರೆಸ್ದವ್ರು ಇದ್ದರು ಆವಾಗ. ಆಮೇಲೆ ಡಿ ಮಂಜುನಾಥ್ ಬಂದರು. ಬೊಮ್ಮಾಯಿ ಇದ್ದಾಗ ಆಯಿತು. ವೀರೇಂದ್ರ ಪಾಟೀಲ್ ಬಂದಾಗ ಕಾಂಗ್ರೆಸ್, ಡಿ ಮಂಜುನಾಥ್ ಜನತಾದಳ. ಆಮೇಲೆ ಬಂಗಾರಪ್ಪ ಕಾಂಗ್ರೆಸ್, ಡಿ ಮಂಜುನಾಥ್ ಜನತಾದಳ. ವೀರಪ್ಪ ಮೊಯ್ಲಿ ಕಾಂಗ್ರೆಸ್ಸು, ಇವರು ಕಾಂಗ್ರೆಸ್ ಇದ್ದರು. ದೇವೇಗೌಡರು ಬಂದಾಗ ಕಲ್ಮನ್ಕರ್ ಕಾಂಗ್ರೆಸ್ ಇದ್ದ. JH ಪಟೇಲ್ ಬಂದಾಗ ಕಲ್ಮನ್ಕರ್ ಇದ್ದ. SM ಕೃಷ್ಣ ಬಂದಾಗ ಕಾಂಗ್ರೆಸ್ ಇದ್ದರು. BL ಶಂಕರ್ ಇದ್ದರು ಅವರೆಲ್ಲ. ಆಮೇಲೆ ಈಗ ಧರ್ಮ್ ಸಿಂಗ್ ಬಂದಾಗ ಸುದರ್ಶನ್ ಇದ್ದರು. ಅಂದರೆ ಇಲ್ಲಿ ಎಲ್ಲಿವರೆಗೆ ಇಲ್ಲಿ ಹೆಗಡೆ ಕಾಲ ಬದಲಾದ ನಂತರ HD ಕುಮಾರಸ್ವಾಮಿ ಇದ್ದಾಗ VR ಸುದರ್ಶನ್ ಇದ್ದರು. BS ಯಡಿಯೂರಪ್ಪ ಇದ್ದಾಗ ಚಂದ್ರಶೇಖರ್ ಇದ್ದ, BK ಚಂದ್ರಶೇಖರ್. ಆಮೇಲೆ ವೀರಣ್ಣ ಮತ್ತಿಕಟ್ಟಿ ಇದ್ದರು. ಆಮೇಲೆ DV ಸದಾನಂದ ಶಂಕರಮೂರ್ತಿ ಅವರು 8 ವರ್ಷ ಇದ್ದರು. ಹೀಗಾಗಿ ಅವರೆಲ್ಲ ಬಂದರು. JDS ಇದ್ದಾಗ K ಪ್ರತಾಪ್ ಶೆಟ್ಟಿ ಕಾಂಗ್ರೆಸ್ ಇದ್ದರು. ಯಡಿಯೂರಪ್ಪ ಇದ್ದಾಗ ಪ್ರತಾಪ್ ಶೆಟ್ಟಿ ಕಾಂಗ್ರೆಸ್ ಇದ್ದರು. ಬಸವರಾಜ ಬೊಮ್ಮಾಯಿ ಇದ್ದಾಗ ನಾನಿದ್ದೆ. ಆಮೇಲೆ ಸಿದ್ದರಾಮಯ್ಯ ಇದ್ದಾಗ ಸಿದ್ದರಾಮಯ್ಯ ಕಾಂಗ್ರೆಸ್, ನಾನು BJP ಇದ್ದೆ. ಮತ್ತು DK ಶಿವಕುಮಾರ್ ಬಂದಾಗ ನಾನಿದ್ದೆ. ಇಷ್ಟು ಇದು ಅದು ಭಾಳ ನನಗೆ ನೋವು ಅನ್ನಿಸ್ತಿದೆ. ಯಾಕಂದರೆ ಇಲ್ಲಿವರೆಗೆ ನಾನು ಸುಮಾರು 4-5 ವರ್ಷವರೆಗೆ ಎಲ್ಲರೂ ಸದನದಲ್ಲಿ ಈ ಥರ ಅಪ್ರಿಷಿಯೇಟ್ ಮಾಡಿದರು. ಅವ್ರಿಗೊಂದು ಅಭಿನಂದನೆ ಆ ಚೇರ್ ಮೇಲೆ ಕುಂತು ಅವ್ರಿಗೊಂದು ಕೃತಜ್ಞತೆ ಹೇಳುವಂಥದಕ್ಕೂ ಸಹಿತ ನನಗೆ ಅವಕಾಶ ಇಲ್ಲ. ಭಾಳ ನನ್ನ ಮನಸ್ಸಿಗೆ ನೋವಾಗಿದೆ, ಭಾಳಷ್ಟು ನೋವು. ಯಾಕಂದ್ರೆ ವಿದಾಯ ಭಾಷಣ ಹೇಳುವಾಗ ಪ್ರತಿಯೊಬ್ಬ ಸಭಾಪತಿನೂ ತಾನು ವಿದಾಯ ಭಾಷಣ ಹೇಳುವಾಗ ತನಗೆ ಬೆಂಬಲ ಕೊಟ್ಟವ್ರಿಗೆ ಯಾರೇ ಇರಲಿ ಸದನಕ್ಕೆ ಎಲ್ಲರಿಗೂ ಒಂದು ಗೌರವವನ್ನು ಸಲ್ಲಿಸುವಂಥ ಪದ್ಧತಿ ಇದೆ. ಅದನ್ನು ಸಹಿತ ನನಗೆ ಈ ಸರಿ ಸಿಗಲಿಲ್ಲ. ಅದು ಭಾಳ ನೋವಾಗಿದೆ.